ಪಾಸ್ತಾ ಮಾಡ್ಕೊಡಮ್ಮ. ಬೇಡಮ್ಮ, ಅದೆಲ್ಲ ಜಂಕ್ ಫುಡ್ಡು, ಅದೆಲ್ಲ ತಿನ್ಬಾರ್ದಮ್ಮ. ಒಂದ್ಸಲ ಮಾಡ್ಕೊಡು, ಒಂದು ವಾರದಿಂದ ಕೇಳ್ತಿದೀವಿ. ಬೇಡಮ್ಮ ಪ್ಲೀಸ್ ಅಮ್ಮ, ಒಂದ್ಸಲ. ಆದರೆ ಒಂದೇ ಒಂದ್ಸಲಿ ಮಾಡ್ಕೊಡ್ತೀನಿ, ಮತ್ತೆ ಮತ್ತೆ ಕೇಳಬಾರ್ದು. ನಂಗೆ ಅದೆಲ್ಲ ಇಷ್ಟ ಇಲ್ಲ. ಓಕೆನಾ? ಸರಿ, ಆಯ್ತು, ಮಾಡ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ಪಾಸ್ತಾ ಮನೆಯಲ್ಲೇ ಯಾವ ಥರ ಮಾಡೋದಂತ ನೋಡೋಣ. ಯಾಕಂದರೆ ನಮ್ಮ ಮನೆಯಲ್ಲಿ ಮಕ್ಕಳು ಒಂದು ವಾರದಿಂದ ಪಾಸ್ತಾ ಬೇಕು ಅಂತ ಇದ್ರು. ನಾವು ನಿಮಗೂ ತೋರಿಸ್ಕೊಟ್ಟಂಗೆ ಆಗುತ್ತೆ, ನನ್ನ ಮಕ್ಳಿಗೂ ಮಾಡ್ಕೊಟ್ಟಂಗೆ ಆಗುತ್ತೆ ಅಂಥೇಳಿ ನಾನು ಇವತ್ತು ಪಾಸ್ತಾ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ಥರ ಮಾಡೋದಂತ. ಇಲ್ಲಿಗೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದಕ್ಕೆ ಒಂಚೂರು ಉಪ್ಪು ಹಾಕೋಣ. ಉಪ್ಪು ಹಾಕಿ ಅದು ಸ್ವಲ್ಪ ಬಿಸಿ ಆಗಲಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ಪಾಸ್ತಾ, 1 ಕಪ್ ಬೀನ್ಸು, 1 ಕಪ್ ಕ್ಯಾರೆಟು, 1 ಕಪ್ ಕ್ಯಾಪ್ಸಿಕಮು, 1 ಕಪ್ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, 1 ಕಪ್ ಟೊಮೊಟೊ, ಸ್ವಲ್ಪ ಅದು ಥಿಕ್ನೆಸ್ ಥರ ಕ್ರೀಮಿ ಸ್ಟ್ರಕ್ಚರ್ ಬರೋಕ್ಕೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ 1 ಸ್ಪೂನ್. ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದು ಬಿಸಿ ಆದಮೇಲೆ ಈಗ ಪಾಸ್ತಾ ಹಾಕೋಣ. ಪಾಸ್ತಾ ಸ್ವಲ್ಪ ಬೇಯಬೇಕು. ಅಷ್ಟರಲ್ಲಿ ನಾವು ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡು ಒಗ್ಗರಣೆಗೆ ಹಾಕೊಳ್ಳೋಣ. ಯಾಕಂದರೆ ಬೇಗ ಎರಡೂ ಕಡೆ ಬೇಗ ಆಗುತ್ತೆ. 1 2 ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಈರುಳ್ಳಿ ಹುರ್ಕೊಂಡ್ಮೇಲೆ ಸ್ವಲ್ಪ ಬೀನ್ಸ್ ಹಾಕೊಳ್ಳೋಣ. ಅದ್ರ ಜೊತೆ ಕ್ಯಾಪ್ಸಿಕಮ್ಮು ಹಾಕೊಳ್ಳೋಣ. ಇದು ಚೆನ್ನಾಗಿ ಬೇಯಬೇಕಿದು. ಬೇಯಕ್ಕೆ ಒಂಚೂರು ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಗ ಬೇಯುತ್ತೆ. ಸ್ವಲ್ಪ ಬೆಂದಿದೆ. ತರಕಾರಿ ಎಲ್ಲ ಬೆಂದಮೇಲೆ ಟೊಮೊಟೊ ಹಾಕೋಣ. ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯಬೇಕು. ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಹಸಿಮೆಣಸಿನ್ಕಾಯಿ ಅದರಲ್ಲಿ ಯೂಸ್ ಮಾಡಲಿಲ್ಲ. ನನ್ನ ಮಕ್ಕಳಿಗೆ ತರಕಾರಿನೂ ಅದೇ ಥರ ಇದೆ, ಹಸಿಮೆಣಸಿನ್ಕಾಯಿ ಅದೇ ಥರ ಇದ್ದರೆ ಹಸಿಮೆಣಸಿನ್ಕಾಯಿ ತಿಂದ್ಬಿಟ್ಟು ತುಂಬ ಖಾರ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಧನಿಯಾ ಪುಡಿ, ಒಂಚೂರು ಗರಂ ಮಸಾಲ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ ಆಗಿದೆಯಲ್ಲ. ತರಕಾರಿ ಎಲ್ಲ ಹಾಕಿದ್ರೇ ಒಂಥರ ಖುಷಿ ಆಗುತ್ತೆ. ಎಲ್ಲ ತರಕಾರಿಗಳು, ಅದರಲ್ಲೂ ಬೀನ್ಸು ಕ್ಯಾರೆಟ್ ಹಾಕಿದ್ರೆ ಒಂಥರ ಕಲರ್ಫುಲ್ ಬಂದ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಪಾಸ್ತಾನು ಫುಲ್ ಬೆಂದಿದೆ. ಇದನ್ನು ಇವಾಗ ನಾವು ಈ ತರಕಾರಿ ಎಲ್ಲ ಒಗ್ಗರಣೆ ಹಾಕೊಂಡಿದ್ದೀವಲ್ಲ ಅದಕ್ಕೆ ಹಾಕೋಣ. ಅದೆಲ್ಲ ಇರುತ್ತಲ್ಲ ಅದಕ್ಕೆ ನೋಡಿ ಈ ಥರ ಎತ್ಕೊಳ್ಳಿ. ಯಾಕಂದರೆ ಬಗ್ಸೋಕ್ಕಿಂತ ಇದು ಬೆಸ್ಟು. ನೋಡಿ, ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ. ಇದು ಹೆಲ್ತ್ಗೆ ಒಳ್ಳೇದಲ್ಲ, ಆದ್ರೂ 1 ಟೈಮ್ ಮಕ್ಕಳಿಗೋಸ್ಕರ ಮಾಡಬೇಕಷ್ಟೆ. ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಒಂದು ಬೆನಿಫಿಟ್ ಅಷ್ಟೆ. ಕಾರ್ನ್ಫ್ಲೋರು 1 ಸ್ಪೂನ್ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡ್ಬಿಟ್ಟು ಡೈಲ್ಯೂಟ್ ಮಾಡೋಣ. ಡೈಲ್ಯೂಟ್ ಮಾಡಿ ಅದಕ್ಕೆ ಹಾಕೋಣ. ಯಾಕಂದರೆ ಅದು ಕ್ರೀಮಿಕ್ ಸ್ಟ್ರಕ್ಚರ್ ಚೆನ್ನಾಗಿ ಬರುತ್ತೆ. ಆದ್ದರಿಂದ ನೋಡಿ, ತುಂಬ ಕಲರ್ಫುಲ್ ಆಗೂ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಆದ್ದರಿಂದ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಒಂಚೂರು ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಹಾಕ್ಬಿಟ್ಟು ಚೆನ್ನಾಗಿ ಒಂದು 2 ಸೆಕೆಂಡ್ ಕಲಸಿ. ಯಾಕಂದರೆ ಉಪ್ಪೆಲ್ಲ ಎಲ್ಲದಕ್ಕೂ ಹಿಡಿಬೇಕಲ್ಲ, ಅದಕ್ಕೋಸ್ಕರ. ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಹಾಕೋಣ. ಮಿಕ್ಸ್ ಮಾಡೋಣ. ರೆಡಿ ಟು ಈಟ್ ಪಾಸ್ತಾ. ನೋಡಿ, ರೆಡಿ ಆಯಿತು. ಒಂದು ಬೌಲ್ಗೆ ತೊಗೊಳ್ಳೋಣ.
ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ. ನೋಡಿ ಕಲರ್ಫುಲ್ ಆಗಿದೆಯಲ್ಲ, ಮಕ್ಳು ಇದನ್ನು ನೋಡ್ರೆ ಎಷ್ಟು ಖುಷಿ ಪಟ್ಟು ತಿಂತಾರಲ್ಲ. ಕೊತ್ತಂಬರಿ ಸೊಪ್ಪು ತಾಳ್ರಮ್ಮ ತಿನ್ನಿ, ಖುಷಿ ಆಯ್ತಾ?